ಮಿತ್ರರೇ ನಮಸ್ಕಾರ. ಶನಿಯ ಗೋಚಾರದ ಒಂದು ವಿಷಯದ ಬಗ್ಗೆ ಮಾತಾಡಿದಾಗ ಸಾಕಷ್ಟು ಜನ ನನ್ನನ್ನ ನೀವು ತುಂಬಾ ನೆಗೆಟಿವ್ ಹೇಳ್ತೀರಿ, ಏನಕ್ಕೆ ಎದುರಿಸ್ತೀರ ಜನನ ಅಂತ ಎಲ್ಲ ಕೇಳಿದ್ರೆ ಗೆಳೆಯರೆ, ಇಲ್ಲಿ ಒಂದು ವಿಷಯನ ನಾನು ಕ್ಲಾರಿಫೈ ಮಾಡಕ್ ಇಷ್ಟಪಡ್ತೀನಿ. ಅದೇನಂತ ಹೇಳಿದ್ರೆ, ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಹೇಳ್ಬೇಕಾಗುತ್ತೆ, ನೆಗೆಟಿವ್ ಇತ್ತು ಅಂತ ನೆಗೆಟಿವ್ ಹೇಳ್ಬೇಕಾಗುತ್ತೆ. ಆದ್ರೆ ಈ ಒಂದು ಟ್ರಾನ್ಸಿಷನ್ ಹೇಗಿದೆ ಅಂತ ಹೇಳಿದ್ರೆ ನೆಗೆಟಿವ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಶನಿ ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾಲಿಫಿಕ್ ಅಂತ ಹೇಳಿದ್ರೆ ಕ್ರೂರ ಗ್ರಹ, ಅತಿ ದೊಡ್ಡ ಕ್ರೂರ ಗ್ರಹ. ಅದನ್ನ ಇನ್ನೊಂದು ಕ್ರೂರ ಗ್ರಹ ಆದಂತಹ ರಾಹು ಜಾಯಿನ್ ಆಗ್ತಿದೆ ಅಂತ ಹೇಳಿದ್ರೆ ಈ ಎರಡೂ ಕ್ರೂರಗಳ ಮಹಾಸಂಗಮ ಅಟ್ಲೀಸ್ಟ್ ಒಂದು 60-50 ದಿನಗಳಿರ್ತವೆ. ಇದರಲ್ಲಿ ಯೂಶಲಿ ಯಾರಿಗೂ ಅಂತಹ ಪಾಸಿಟಿವ್ ರಿಸಲ್ಟ್ ಬರೋದಿಲ್ಲ, ಎಲ್ಲೋ ಕೆಲವರಿಗೆ ಮಾತ್ರ. ಉದಾಹರಣೆ ಕೋವಿಡ್ ನೋಡಬಹುದು ನೀವು, ಅಲ್ಲೂ ಕೂಡ ಸಾಕಷ್ಟು ಮ್ಯಾಲಿಫಿಕ್ ಗ್ರಹಗಳ ಕಂಜಕ್ಷನ್ ಆಗಿದ್ರಿಂದ ಇಡೀ ಪ್ರಪಂಚವೇ ಒಂದು 85% ಸಫರಿಂಗ್ ಅಂದ್ರೆ ನೋವನ್ನ ಅನುಭವಿಸಬೇಕಾಯ್ತು. ಅಂತಹ ಸಮಯದಲ್ಲಿ ಏನು ಪಾಸಿಟಿವ್ ಹೇಳಕ್ಕಾಗುತ್ತೆ? ಅದೇ ರೀತಿ ಈ ರೀತಿಯಾದಂತಹ ಕಂಜಕ್ಷನ್ ಗಳಿತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಗಳು ಇಲ್ಲದೆ ಇದ್ದದನ್ನ ಸೃಷ್ಟಿಸಿಕೊಂಡು ಹೇಳಕ್ಕಾಗಲ್ಲ. ಇನ್ನ ಎರಡನೆಯದಾಗಿ ಏನೇ ಗೋಚಾರಗಳಾಗ್ಲಿ ಅಟ್ ದ ಎಂಡ್ ಒಂದೇ ಒಂದು ಮುಖ್ಯವಾದಂತಹ ವಿಷಯ ಬೇಕಾಗುತ್ತೆ. ಅದೇನು ಅಂತ ಹೇಳಿದ್ರೆ ದಶಾ ಭುಕ್ತಿಗಳು. ಮಿತ್ರರೇ, ಯಾವುದೇ ಒಂದು ಟ್ರಾನ್ಸಿಷನ್ ಅಥವಾ ಗೋಚಾರ, ಈ ಶನಿಯ ರಾಹು ಗೋಚಾರನೆ ತಗೊಳ್ಳಿ, ನಿಮ್ಮ ದಶಾ ಭುಕ್ತಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ಇವುಗಳು ಏನು ಮಾಡೋದಕ್ಕೆ ಆಗೋದಿಲ್ಲ. ದಶಾ ಭುಕ್ತಿಗಳು ಅಲ್ಟಿಮೇಟ್ ಆಗಿ ಇಂಪಾರ್ಟೆಂಟ್ ಆಗುವಂತದ್ದು. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಯಾವುದೋ ಒಂದು ಗ್ರಹದ ಮಹಾದಶೆ, ಸಪೋಸ್ 2ನೇ ಮನೆನೋ ಅಥವಾ 5ನೇ ಮನೆಯ ಅಧಿಪತಿಯದ್ದು ಮಹಾದಶೆ ನಡೀತಿತ್ತು ಅಂತ ಇಟ್ಕೊಳ್ಳಿ. 2ನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಕುಟುಂಬ, ಹಣ. 5ನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಪೊಸಿಷನ್, ಪವರ್, ಮಕ್ಕಳು, ಫೇಮು ಮತ್ತು ಗೇನ್ಸ್ ಗಳು. ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡುವಂತದ್ದು. ಸೊ ಒಂದು ಮಹಾದಶೆಯ ಅಧಿಪತಿ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡ್ತಾನೆ ನಿಮ್ಮ ಲೈಫ್ ಅಲ್ಲಿ. ಉದಾಹರಣೆ, ಗುರು ಆಯ್ತು ಅಂತ ಹೇಳಿದ್ರೆ 16 ವರ್ಷಕ್ಕೂ, ಅಥವಾ ಶನಿ ಆಯ್ತು ಅಂತ ಹೇಳಿದ್ರೆ 19 ವರ್ಷಕ್ಕೂ, ಶುಕ್ರ ಆಯ್ತು ಅಂತ ಹೇಳಿದ್ರೆ 20 ವರ್ಷಕ್ಕೂ. ಈ ರೀತಿ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡ್ತಾನೆ. 20 ವರ್ಷ ನಿಮ್ಮ ಲೈಫ್ ಅಲ್ಲಿ ಈ ಗ್ರಹದ ಅಧಿಪತಿ ಯಾವ ಮನೆಯ ಅಧಿಪತಿ ಮತ್ತು ಯಾವ ಗ್ರಹದ ಕಾರಕತ್ವ ಮತ್ತು ಆತ ಎಲ್ಲಿ ಕುಳಿತುಕೊಂಡಿದ್ದಾರೆ ಮತ್ತು ಆತ ಏನನ್ನ ನೋಡ್ತಿದ್ದಾನೆ ಮತ್ತು ಆತ ಯಾವ ಗ್ರಹದ ಜೊತೆ ಸೇರ್ಕೊಂಡಿದ್ದಾನೆ, ಆತ ನವಾಂಶದಲ್ಲಿ ಎಲ್ಲಿ ಕೂತಿದ್ದಾನೆ, ಆತ ದಶಮಾಂಶದಲ್ಲಿ ಎಲ್ಲಿ ಕೂತಿದ್ದಾನೆ, ಈ ಎಲ್ಲಾ ಫ್ಯಾಕ್ಟರ್ಗಳನ್ನು ತಗೊಂಡು ಒಬ್ಬ ಮಹಾದಶೆಯ ಅಧಿಪತಿ ನಿಮ್ಮ ಒಂದು ದಶೆಯನ್ನ ಕಂಟ್ರೋಲ್ ಮಾಡ್ತಾನೆ. ಆದ್ರೆ ನಿಮಗೆ ಎಕ್ಸಾಕ್ಟ್ ರಿಸಲ್ಟ್ ಅನ್ನು ಕೊಡುವವನು ಯಾರು ಅಂತ ಹೇಳಿದ್ರೆ ಅಂತರ್ದಶೆ ಅಥವಾ ಭುಕ್ತಿ ಅಂತ ಕರಿತೀವಲ್ಲ, ಆ ಅಂತರ್ದಶೆಯ ಅಧಿಪತಿ ನಿಮಗೆ ಎಕ್ಸಾಕ್ಟ್ ರಿಸಲ್ಟ್ ಅನ್ನ ಡೆಲಿವರಿ ಮಾಡುವಂತಹ ಕೆಪಾಸಿಟಿಯನ್ನ ಇಟ್ಕೋತಾನೆ. ಸೊ ಮಹಾದಶೆ ಅಧಿಪತಿ ಟ್ರೆಂಡ್ ಸೆಟ್ ಮಾಡ್ತಾನೆ ಏನಾಗ್ಬೇಕು ಅನ್ನುವಂಥದ್ದು, ಎಕ್ಸಾಕ್ಟ್ ಈವೆಂಟ್ ಅನ್ನುವಂಥದ್ದು ನಿಮ್ಗೆ ಅಂತರ್ದಶೆಯಲ್ಲಿ ಆಗ್ತದೆ. ಆದ್ರೆ ಮಹಾದಶೆ ನೋಡಿದ್ರೆ ಕಮ್ಮಿ ಅಂತ ಹೇಳಿದ್ರು 10, 7 ಈ ರೀತಿ ವರ್ಷಗಳಿರ್ತವೆ. ಮತ್ತು ಅಂತರ್ದಶೆ ನೋಡ್ತು ಅಂತ ಹೇಳಿದ್ರೆ 1, 2, 3 ವರ್ಷ ಈ ರೀತಿ. ಮಹಾದಶೆ ಎಷ್ಟು ದೊಡ್ಡದಿರುತ್ತೋ ಅಂತರ್ದಶೆ ಆಲ್ಮೋಸ್ಟ್ ಅಷ್ಟೇ ದೊಡ್ಡದಾಗ್ತಾ ಹೋಗ್ತದೆ. ಆದ್ರೆ ಎಕ್ಸಾಕ್ಟ್ ನಿಮ್ಗೆ ಮಂತಿಗೆ ಒಂದು ಅಥವಾ ಡೇಸ್ ತನಕನೂ ರಿಸಲ್ಟ್ ಅನ್ನ ಯಾರು ಡೆಲಿವರಿ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತ್ಯಂತರ ದಶೆ ಇರುತ್ತಲ್ಲ, ಆ ದಶೆಯ ಅಧಿಪತಿ ನಿಮ್ಗೆ ಎಕ್ಸಾಕ್ಟ್ ರಿಸಲ್ಟ್ ಏನು ನಿಮ್ಮ ಜಾತಕದಲ್ಲಿ ಬರ್ದಿದೆ, ಯಾವ ಯೋಗ ಇದೆ ಅದನ್ನ ಡೆಲಿವರಿ ಮಾಡುವಂತದ್ದು. ಮಿತ್ರರು, ಈ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಬಿಟ್ಬಿಟ್ಟು ನಾವು ಕೇವಲ ಟ್ರಾನ್ಸಿಷನ್ ಅಲ್ಲಿ ಒಳ್ಳೇದು ಕೆಟ್ಟದು ಅನ್ನುವಂಥದ್ದು ಬಹಳ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ಆದ್ರೂ ನಾವು ಟ್ರಾನ್ಸಿಷನ್ ಅನ್ನ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ಎಚ್ಚರವಾಗಿರೋದಕ್ಕೆ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಎಲ್ರದ್ದು ದಶಾಭುಕ್ತಿ ಪ್ರತ್ಯಂತರ ದಶೆ ಏನ್ ನಡೀತಿರುತ್ತೆ, ಅವರ ಜಾತಕದಲ್ಲಿ ಯಾವ ಯೋಗಗಳಿರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆದ್ರಿಂದ ನಾವು ಒಂದು ಎಚ್ಚರಿಕೆಯಾಗಿ ಈ ಒಂದು ಟ್ರಾನ್ಸಿಷನ್ ಅನ್ನ ಹೇಳ್ಬೇಕಾಗುತ್ತೆ. ಆದ್ರಿಂದ ನಿಮ್ಮ ದಶಾಭುಕ್ತಿ ಗಟ್ಟಿಯಾಗಿತ್ತು, ಪ್ರಬಲವಾಗಿತ್ತು ಅಂತ ಹೇಳಿದ್ರೆ ನೀವು ಯಾವುದೇ ರೀತಿಯ ವಿಷಯಕ್ಕೆ ಎದುರಬೇಕಾಗಿಲ್ಲ. ಮೋರ್ ಆರ್ ಲೆಸ್ ಟ್ರಾನ್ಸಿಷನ್ ಕೆಟ್ಟದ್ದು ಒಳ್ಳೆದು ಏನನ್ನು ತರೋದಿಲ್ಲ. ನಿಮ್ಮ ಜಾತಕದಲ್ಲಿ ಏನಿರುತ್ತೋ ಅದನ್ನ ಆಕ್ಟಿವೇಶನ್ ಮಾಡುವುದಷ್ಟೇ ಟ್ರಾನ್ಸಿಷನ್ ಅಥವಾ ಒಂದು ಗೋಚಾರದ ಕೆಲಸ. ಮಿತ್ರರೇ, ಇನ್ನ ಎರಡನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಒಂದು ಈ ಶನಿಯ ಟ್ರಾನ್ಸಿಷನ್ ಬಗ್ಗೆ ಹೇಳಿದಾಗ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿದ್ದು ಮಿಸ್ ಆಯ್ತು. ಅದೇನಂತ ಹೇಳಿದ್ರೆ ಈ ಶನಿಯ ಟ್ರಾನ್ಸಿಷನ್ ಅಲ್ಲಿ ತೀರಾ ಎಚ್ಚರಿಕೆಯಿಂದ ಯಾರು ಇರಬೇಕು ಅಂತ ಹೇಳೋದಾಯ್ತು ಅಂತ ಹೇಳಿದ್ರೆ ಈ ಒಂದು ನಮ್ಮ ದೇಶದಲ್ಲೋ ಅಥವಾ ಪ್ರಪಂಚದಲ್ಲೋ ಯಾರು ನ್ಯಾಯವನ್ನ ಹೇಳ್ತೀನಿ ಅಥವಾ ನ್ಯಾಯಕ್ಕೆ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಥವಾ ಸಮಾಜದ ನ್ಯಾಯ ವ್ಯವಸ್ಥೆಯನ್ನ ಕಾಪಾಡ್ತೀನಿ ಅಂತ ನಿಂತಿರ್ತಾರೋ, ಅದರಲ್ಲೂ ಎಸ್ಪೆಷಲಿ ಈ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಯಾರು ಕುಳಿತುಕೊಂಡಿರ್ತಾರೋ ಅವರು ಈ ಟ್ರಾನ್ಸಿಷನ್ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ ಗುರುವಿನ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಗುರುವನ್ನ ಅದ್ರ ವೃಷಭದಲ್ಲಿ ಕುಳಿತಿರುವಂತಹ ಗುರುವನ್ನ
ಮೂರನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಮತ್ತು ತನ್ನ 10ನೇ ದೃಷ್ಟಿಯಿಂದ ಗುರುವಿನ ಇನ್ನೊಂದು ಮನೆಯಾದಂತಹ ಧನಸ್ಸನ್ನ ನೋಡ್ತಾ ಇದ್ದಾನೆ. ಸೊ ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಹೈಯರ್ ಅಥಾರಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ, ರಿಲಿಜಿಯಸ್ ಪ್ಲೇಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತು ಜಸ್ಟಿಸಸ್ ಅಥವಾ ಲಾಗಳು, ಕೋರ್ಟ್ಗಳು, ಕಚೇರಿಗಳು, ಯಾರು ಆಗ್ಲೇ ಹೇಳ್ದಂಗೆ ನ್ಯಾಯವನ್ನ ನಾವು ಸಮಾಜಕ್ಕೆ ಕೊಡಿಸ್ತೀವಿ ಅಂತ ಕುಳಿತುಕೊಂಡಿದ್ದಾರೋ ಅಂತವರನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಎಗೇನ್ ಶನಿ ಅದು ಅಲ್ಲದೆ ಶುಕ್ರನನ್ನ, ಮನೆಯನ್ನ ಮತ್ತು ಶುಕ್ರನ ಜೊತೆ ಕುಳಿತುಕೊಂಡಿರೋದ್ರಿಂದ ಆಲ್ಮೋಸ್ಟ್ ಆಲ್ ಶುಕ್ರನನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ, ಶುಕ್ರ ಪಬ್ಲಿಕ್ ಸೆಕ್ಟರ್ ಅನ್ನ ಕೂಡ ತೋರಿಸೋದ್ರಿಂದ ಮತ್ತು ಕಾರ್ಪೊರೇಟ್ ಸೆಕ್ಟರ್ ಅನ್ನ ತೋರಿಸೋದ್ರಿಂದ ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಯಾರ್ಯಾರು ಇಷ್ಟು ದಿನ ಹೈಯರ್ ಅಥಾರಿಟಿಯಲ್ಲಿ ಕುಳಿತುಕೊಂಡು ಇನ್ ಕೇಸ್ ಏನಾದ್ರೂ ನ್ಯಾಯವನ್ನ ಸರಿಯಾಗಿ ದೊರಕಿಸ್ಕೊಡದೇ ಇರುವಂತಹ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಅಂತವರನ್ನ ಶನಿ ಈ ಒಂದು ಟ್ರಾನ್ಸಿಷನ್ ಅಲ್ಲಿ ದಂಡಿಸ್ತಾನೆ. ಯಾಕೆ ಅಂತ ಹೇಳಿದ್ರೆ ಶನಿ ಧನಸ್ಸು ಗುರುವಿನ ಮತ್ತೊಂದು ರಾಶಿಯಲ್ಲಿ ಟ್ರಾನ್ಸಿಟ್ ಮಾಡ್ಬೇಕಾದ್ರೆ ನೀವು ನೋಡಿದ್ರಿ ಹೇಗೆಲ್ಲ ಕೊರೋನಾ ಆಯ್ತು ಅಂತ ಹೇಳಿದ್ರೆ ಗೌರ್ಮೆಂಟ್ ಅಥಾರಿಟೀಸ್ ಗಳಾದಂತಹ ಪೊಲೀಸು ಮಿಕ್ಕಂತವ್ರಿಗೆಲ್ಲ ಎಂತಹ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅನ್ನುವಂಥದ್ದು. ಆದ್ರೆ ಅದೇ ಶನಿ ಈಗ ಗುರುವಿನ ಇನ್ನೊಂದು ಮನೆಯಾದಂತಹ ಮೀನದಲ್ಲಿ ಕುಳಿತುಕೊಂಡು ಗುರುವಿನ ಮೇಲೆ ದೃಷ್ಟಿ ಬಿದ್ದು ಸಂಪೂರ್ಣವಾಗಿ ಗುರುವನ್ನ ಕಂಟ್ರೋಲ್ ತಗೊಂಡಿದ್ದಾನೆ. ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಗುರುವಿನ ನಕ್ಷತ್ರವಾದಂತಹ ಪೂರ್ವ ಭಾದ್ರದಲ್ಲೇ ಶನಿ ಮತ್ತು ರಾಹುವಿನ ಕಂಜಕ್ಷನ್ ಆಗ್ತಾ ಇರೋದ್ರಿಂದ ಇದುವರೆಗೂ ಯಾರ್ಯಾರು ಸಮಾಜದ ಮೇಲ್ವರ್ಗದಲ್ಲಿ ಕುಳಿತುಕೊಂಡು ಸಮಾಜವನ್ನೇನಾದ್ರೂ ಶೋಷಣೆ ಮಾಡಿತ್ತು ಅಂತ ಹೇಳಿದ್ರೆ ಅಂತವ್ರಿಗೆಲ್ರಿಗೂ ಶನಿಯ ಒಂದು ಜಸ್ಟಿಸ್ ಅನ್ನುವಂಥದ್ದು ಸಿಗುತ್ತೆ. ಹೇಗೆ ಸಿಗುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮೀನ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಫಾರಿನ್ ಲ್ಯಾಂಡ್. ಈ ಎಲ್ಲಾ ವ್ಯಕ್ತಿಗಳು ಯಾರ್ಯಾರು ಅಧರ್ಮದ ಮಾರ್ಗದಲ್ಲಿದ್ದಾರೆ ಅವರನ್ನ ಅವರ ಪ್ಲೇಸ್ ಇಂದ ದೂರಕ್ಕೆ ಕರ್ಕೊಂಡೋಗಿ ಆತ ದಂಡಿಸ್ತಾನೆ. ಇದು ಶನಿಯ ಒಂದು ಗೋಚಾರದ ಅಜೆಂಡಾ ಆಗಿದೆ. ಇದರ ಮುಂದಿನ ವಿಡಿಯೋದಲ್ಲಿ ನಿಮ್ಮಲ್ಲಿ ಸಾಕಷ್ಟು ಜನ ಶನಿ ಕೆಟ್ಟವರನ್ನ ಶಿಕ್ಷಿಸಲ್ವಾ, ಯಾಕೆ ಶಿಕ್ಷಿಸಲ್ಲ ಅನ್ನುವಂತಹ ಒಂದು ಡೌಟ್ ಅನ್ನ ಕೇಳಿದ್ರೆ, ಅಥವಾ ಕೆಟ್ಟವರಿಗೆ ಯಾಕೆ ಶಿಕ್ಷೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನಾವು ಈ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.